ಈಗ ಆಲ್ರೆಡಿ ಆಲೆ ಹೋಗ್ಯಾವ ಪೀಕು 2 ಎಕರೆ ಹೊಲ 6 ತಿಂಗಳ ಕಡಿಮೆ ಅಂದ್ರು 60-70 ಸಾವಿರ ಒಂದೊಂದು ಎಕರೆಗೆ ಖರ್ಚು ಮಾಡಿ ಪೀಕ್ ಬೆಳೆಸೀವಿ. ಪೀಕ್ ಬಂದಾವು, ನೀರು ಹೊಕ್ಕೈತೆ, ಲಾಸ್ ಆಯ್ತು. ಈಗ ಸಾಹೇಬ್ರ SS ಕೊಳ್ಳಿ ಸಾಹೇಬ್ರ, ಬಿಜಾಪುರ ಸಾಹೇಬ್ರ ಬಂದು ನೋಡ್ರಿ ನಮ್ಮ ಪರಿಸ್ಥಿತಿ. ನಾನು ನಿಮ್ಮ ಬಿಜಾಪುರ ಆಫೀಸಿಗೆ 3 ದಿವಸ ಬಂದಿನಿ, 10 ಮಂದಿ ಕರ್ಕೊಂಡು 2 ದಿವಸ ಸಂಜೆ ಮಠ ಕಾದು ಅಲ್ಲೇ ಲಾಜ್ನಾಗ ವಸ್ತಿದ್ದು. 3ನೇ ದಿವಸ ನಿಮ್ಮದು 2 ಗಂಟೆಗೆ ಭೇಟಿ ಆಗೋ ಮಠನು ನಿಂತು ನಿಮ್ಮ ಆಫೀಸ್ನಾಗ ನಿಂತು ಭೇಟಿ ಆಗಿ ಬಂದೀನಿ. ಅದು ಸಮೇತ ನಿಮಗೆ ಖಬರಿಲ್ಲ. ಬಾಗಲಕೋಟೆ ಸಣ್ಣ ನೀರಾವರಿ ಇಲಾಖೆ AW ಸಾಹೇಬ್ರ ಲಕ್ಷ ಕೊಡ್ರಿ. ಈಗಾರ ರೈತರು ಸಾಯಕ್ಕೆ ಹತ್ಯಾರ. ಎಣ್ಣೆ ತಗೊಂತೀವಿ, ನಾಳೆಗೆ ಬರಲಿಲ್ಲ ಅಂದ್ರೆ ಬಾ ಇಲ್ಲಿ ಬಂದು ನೋಡಿ. ಈಗ ಗಣಮಗ ನಿಮ್ಮ ಅಪ್ಪಗೆ ಹುಟ್ಟಿದವಾದ್ರೆ ಬಂದು ನೋಡಿ. ಈಗ ನಮ್ಮ ಮಕ್ಕಳು ಹೆಂಡ್ರ ಕೂಡಿ ಪ್ಲಾಟ್ ಮಾಡಿ ಈಗ ಅದೇ ಎಳಿತು ಸಾಯ್ಬೇಕು ನಾವು ಹೇಳ್ಬೇಕು. ಯಾಕೆ ಮುಂದೆ ಹೇಳ್ಬೇಕು ನಾವು? ನಮ್ಮ ಸಂಖ್ಯೆ ನಮಗೆ ಎಣ್ಣೆ ತೊಗೊಂಡು ನಾವು ಸಾಯ್ತೀವಿ, ಸತ್ತಿನ ನೀವು ಬಂದು ನಮ್ಮ ಮನೆ ಕೊಡಕಂತ್ರಿ ನೀವು. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತೌನಾನೆ ಚಿಮ್ಮಲಗಿ ಗ್ರಾಮದ ಹತ್ತಿರ ಚೆಕ್ ಡ್ಯಾಂ ನಿರ್ಮಾಣ ಮಾಡಲು ಸಣ್ಣ ನೀರಾವರಿ ಇಲಾಖೆ ರೈತರಿಗೆ ಮಾಹಿತಿ ನೀಡದೆ ಗುತ್ತಿಗೆದಾರರ ನೇಮಕ ಮಾಡಿ ಕಾಮಗಾರಿ ಪ್ರಾರಂಭಿಸಿತ್ತು. ಅಲ್ಲಿರುವ ರೈತರು ವಿರೋಧ ಮಾಡಿ ಕಾಮಗಾರಿ ತಡೆಯಲು ಪ್ರಯತ್ನಿಸಿದರು. ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗ ಬಾಗಲಕೋಟೆ, ಅಭಿವೃದ್ಧಿ ವಿಭಾಗ ವಿಜಯಪುರ, ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಾಗಲಕೋಟೆ, ಇಳಕಲ್ ಮತ್ತು ಗುಳೇದಗುಡ್ಡ ತಹಶೀಲ್ದಾರ್ ಮತ್ತು ಬದಾಮಿ ಶಾಸಕ ಮಾನ್ಯ BB ಚಿಮ್ಮನಕಟ್ಟಿಯವರಿಗೂ ಮನವಿ ಸಲ್ಲಿಸಿದ್ದರು. ಹೊಲಗಳ ಬದುವಿಗೆ ಕಲ್ಲುಗಳಿಂದ ಪಿಚ್ಚಿಂಗ್ ಮಾಡಿಸಿ ನೀರು ಹೊಲದಲ್ಲಿ ನೀರು ಹೊಕ್ಕದ ಹಾಗೆ ಮಾಡುತ್ತೇವೆ ಎಂದು ನಂಬಿಸಿ ಗುತ್ತಿಗೆದಾರ ಚೆಕ್ ಡ್ಯಾಂ ಕೆಲಸ ಮುಗಿಸಿ ಕೈ ತೊಳೆದುಕೊಂಡಿದ್ದಾನೆ. ಈಗ ಸುರಿಯುತ್ತಿರುವ ಮಳೆಯಿಂದ ಚೆಕ್ ಡ್ಯಾಂ ಪಕ್ಕದ 20 ಎಕರೆ ಹೊಲಗಳಲ್ಲಿ ನೀರು ನಿಂತು ರೈತರು ಬೆಳೆದಿರುವ ಬೆಳೆ ನೀರು ಪಾಲಾಗಿದೆ. ರೈತರ ಈಗಾಗಲೇ ಲಕ್ಷಾಂತರ ಖರ್ಚು ಮಾಡಿ ಬಂದಿರುವ ಬೆಳೆ ಕೈಗೆ ಸಿಗದ ಪರಿಸ್ಥಿತಿಗೆ ಬಂದಿದೆ. ಈಗಲಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರೈತರ ಸಹಾಯಕ್ಕೆ ನಿಲ್ಲುತ್ತಾರಾ? ಕಾದು ನೋಡಬೇಕಿದೆ. ಆಚೆ ದಂಡಿನ ಹಳ್ಳ ಈಚೆ ದಂಡಿನ ಹಳ್ಳ ನಡಗರ್ಭದಾಗ ಈ ಭೂಮಿ ಐತಿ. ಇಷ್ಟೂರು ಭೂಮಿ ಇಲ್ಲೇ ಒಟ್ಟ ಟೋಟಲ್ 28 ಎಕರೆ 30 ಗುಂಟೆ ಹೊಲ. ಸ್ವಲ್ಪ ಹರ್ನಾಳಿಗೆ ನೀರು ಬಿದ್ರ ನಮ್ಮ ಭೂಮಿಯಾಗ ನೀರು ಹಾಯ್ತಾವ. 8 ದಿವಸ ನಾವು ಹೊಲಕ್ಕೆ ಬರ್ಲಾರಂತ ಪರಿಸ್ಥಿತಿ. ಬರೀ ಹರ್ನಾಳಿಗೆ ನೀರು ಅಷ್ಟು ಮಳೆ ಆದ್ರೆ ಬರೋದಲ್ಲ. ಅಂತ ಟೈಮ್ದಾಗ ಇಲ್ಲಿ ಹಳ್ಳಕ್ಕೆ ಬಂದು ಚೆಕ್ ಡ್ಯಾಮ್ ಕಟ್ಟಿದ್ವಿ ಅಂತ 2-3 ತಿಂಗಳಿಂದ ಬಂದಾಗ್ಲೂ ನಾವು ಹಲವು ಬಾರಿ ಅವ್ರಿಗೆ ಸಾಕಷ್ಟು ತಕರಾರು ಮಾಡಿದ್ವಿ. ಬ್ಯಾಡ್ರಿ, ನಮ್ಮ ಪರಿಸ್ಥಿತಿ ಹಿಂಗೈತಿ, ಸ್ವಲ್ಪ ಮಳೆ ಆದ್ರೂ ನೀರು ನಮ್ಮ ಭೂಮಿಯಾಗ ಹತ್ತಾವ, ನೀವು ಚೆಕ್ ಡ್ಯಾಮ್ ಕಟ್ಟಿದ್ರೆ ನಮ್ಮ ಇಷ್ಟು ಭೂಮಿ ಹಾಳಾಕ್ಕವು, ನಿಮ್ಮ ಕೈ ಮುಗಿದು ಕಾಲು ಹಿಡ್ಕೊಂಡು ಹೇಳ್ತೀವಿ ಅಂದ್ರೆ ಅವ್ರೇನು ಕೇಳಿಲ್ಲ. ಸರ್ವೆ ಮಾಡಿಸ್ಕೊಂಡು ಇವ್ರ ಹೊಲಕ್ಕೆ ನೀರು ಹತ್ತಂತ ಕನ್ಫರ್ಮ್ ಆಗಿಂದ ಹೊಳ್ಳಿ ಬಂದು ನಮ್ಮನ್ನೆಲ್ಲ ಸಮಾಧಾನ ಮಾಡಿ ಒಟ್ಟು ಅವ್ರ ಕೆಲಸ ಮಾಡ್ಕೊಂಡು ಪಾಸ್ ಆಗಾಕ ವಿಚಾರ ಮಾಡಿ ನಿಮಗೆಲ್ಲ ಚೆಕ್ ಡ್ಯಾಮ್ಲಿಂದ ನಿಮ್ಮ ಭೂಮಿವರೆಗೂ ಎಲ್ಲ ರೈತರದ್ದು ಒಟ್ಟು ಹಾಕಿಸ್ಕೊಡ್ತೀವಿ, ಪಿಚಿಂಗ್ ಮಾಡಿಕೊಡ್ತೀವಿ ಅಂತ ಹೇಳಿ ಮನವರಿಕೆ ಮಾಡಿ ನಾ ಕೊಟ್ಟಂತ ಅರ್ಜಿ ಹೊಳ್ಳಿ ಹಿಂದಕ್ಕೆ ತೆಗೆಸಿದ್ರು. ಇಬ್ಬರು ರೈತರನ್ನ ನಂಬರ್ನ ಕೂಡ ಜಗಳ ಹಚ್ಚಿ ತ್ಯಾಕ್ ಮಿಕ್ಕಿ ಬಿದ್ದಿಂದ ಈಚೆ ಕಡೆ ಒಡ್ಡು ಹಾಕಿದ್ರು, ಆಚೆ ಕಡೆ ಹರಿ ಹಾಕ್ಬಾಡಲು ಕಲ್ಲನು ಹರಿ ಹಾಕಿದ್ರು. ಇವತ್ತಿನ ಪರಿಸ್ಥಿತಿಗೆ ಇಲ್ಲಿ ಇದ್ದಂಥ ರೈತರು ಪರ್ಸಪ್ಪ ಒಟ್ಟು ಎಲ್ಲರೂ ಪ್ರತಿಯೊಂದು ಒಬ್ಬೊಬ್ಬರು 2 ಎಕರೆ ಹೊಲ ನೀರಾಗದವು. ಈಗ ಪೀಕ್ ಎಲ್ಲ ಸ್ವಚ್ಛ ಇನ್ನೂವರೆಗೆ. ಅದು ಇವತ್ತಿನ ದಿವಸನ ಮುಂಜಾನೆ AW ಸಾಹೇಬರಿಗೆ ಫೋನ್ ಹಚ್ಚಿದ್ರೆ, ಸಣ್ಣ ನೀರಾವರಿ ಇಲಾಖೆ AW ಸಾಹೇಬ್ರಿಗೆ ಫೋನ್ ಹಚ್ಚಿದ್ರೆ ಇವತ್ತು ಬೆಳಗ್ಗೆ ಕೇಳ್ತಾರ ಆಲ್ರೆಡಿ 2 ಎಕರೆ ನೀರು ನಿಂತರು ನಿಮ್ಮಲ್ಲ ನೀರು ಹತ್ಬಿಡ್ತಾನೆ ಅಲ್ಲೇ ಬಿಡ್ರಿ ಫೋಟೋ ನೋಡುನು ಅಂತ ಮಾತಾಡ್ತಾರ. ಬಂದು ನೋಡಂದ್ರೆ ನೋಡಕ್ಕೆ ತೇರಿಲ್ಲ. ಇವತ್ತಿನ ಪರಿಸ್ಥಿತಿ ನಾವು ಏನಿಲ್ಲ ಸದ್ಯ ಎಣ್ಣೆ ತೊಗೊಂಡು ಸೀದಾ ಸತ್ತ ಬಿಡೋದು. ಈಗ ಅವನ್ನ ಯಾಕೆ 2 ಎಕರೆ ಅವ್ರು ಬರಬೇಕು. ಇವರೊಬ್ಬರ AW ಸಾಹೇಬ್ರಲ್ಲ, ಬಿಜಾಪುರ SS ಕೊಳ್ಳಿ ಸಾಹೇಬ್ರು ಅವ್ರಿಗೂ ಮನವಿ ಕೊಟ್ಟು ಬಂದಿವಿ. ಅವರು ಸಮೇತ ಬಂದು ನೋಡಕ್ಕೆ ತೇರಿಲ್ಲ. ಈಗೆಲ್ಲ ಹೊಲ ಹಾಳಾಗಿಂದ ಪೀಕ್ ಹಾಳಾಗಿಂದ ಬಂದು ನೋಡಿದ್ರಿ ಏನು ಮಾಡೋಕ್ಕಾಗುತ್ತಾ? ಬಂದು ಮತ್ತೆ ಆಚೆ ಕಡೆ ಹರಿ ಹಾಕ್ಬೇಡ್ರಿ ಅನ್ನೋ ಕಲೆಯಲ್ಲಿ ಈಚೆ ಕಡೆ ಹರಿ ಬಂದು ಮಾಡಿ ಆಚೆ ಕಡೆ ಹರಿ ಹಾಕಿ ಆಚೆ ಕಡೆ ನೀರು ಹೋಗುದಿಲ್ರಿ, ನಮ್ಮ ಹೊಲಕ್ಕೆ ನೀರು ಹತ್ತವು ಹಾಳಕ್ಕವು ಅಂತ ಹೇಳಿದ್ರು ಸಮೇತ ಆಚೆ ಕಡೆ ಹರಿ ಹಾಕಿದ್ರು, ಆಚೆ ಕಡೆ ನೀರು ಹೋಗೋದು ಪೂರ. ಈಗೇನೈತಿ ಎಲ್ಲ ರೈತರು ಒಬ್ಬರು ಅನ್ನಂಗಿಲ್ರಿ, ಒಂದು 3-4 ಮಂದಿ ರೈತರು ಏನೈತಿ ಸದ್ 2 ಎಕರೆ ಹೊಲಕ್ಕೆ ಸಂಪೂರ್ಣ ನೀರಾಗ ಬಂದು ನೋಡ್ಬೇಕು. ಸಾಹೇಬ್ರ SS ಕೊಳ್ಳಿ ಸಾಹೇಬ್ರ, ಬಿಜಾಪುರ ಸಾಹೇಬ್ರ ಬಂದು ನೋಡ್ರಿ ನಮ್ಮ ಪರಿಸ್ಥಿತಿ. ನಾನು ನಿಮ್ಮ ಬಿಜಾಪುರ ಆಫೀಸಿಗೆ 3 ದಿವಸ ಬಂದಿನಿ, 10 ಮಂದಿ ಕರ್ಕೊಂಡು 2 ದಿವಸ ಸಂಜೆ ಮಠ ಕಾದು ಅಲ್ಲೇ ಲಾಜ್ನಾಗ ವಸ್ತಿದ್ದು. 3ನೇ ದಿವಸ ನಿಮ್ಮದು 2 ಗಂಟೆಗೆ ಭೇಟಿ ಆಗೋ ಮಠನು ನಿಂತು ನಿಮ್ಮ ಆಫೀಸ್ನಾಗ ನಿಂತು ಭೇಟಿ ಆಗಿ ಬಂದೀನಿ. ಅದು ಸಮೇತ ನಿಮಗೆ ಖಬರಿಲ್ಲ. ಬಾಗಲಕೋಟೆ ಸಣ್ಣ ನೀರಾವರಿ ಇಲಾಖೆ AW ಸಾಹೇಬ್ರ ಲಕ್ಷ ಕೊಡ್ರಿ. ಈಗಾರ ರೈತರು ಸಾಯಕ್ಕೆ ಹತ್ಯಾರ. ಎಣ್ಣೆ ತಗೊಂತೀವಿ, ನಾಳೆಗೆ ಬರಲಿಲ್ಲ ಅಂದ್ರೆ ಎಣ್ಣೆ ತಗೊಂಡಿಂದ ನೀವು ದವಾಖಾನೆ ಬಂದು ಭೇಟಿ ಆಗ್ಬೇಕಾಗತ್ತ. ಭಾಳ ಎಚ್ಚರದಿಂದ ಇರ್ರಿ. ಇದು ಲಾಸ್ಟ್ ವಾರ್ನಿಂಗು.
ನಿನ್ನ ಹೊಲ ನೀರು ಹೊಕ್ಕತ್ತೇನ? 5,000 10,000 ಪಕ್ಕ ಆಸೆ ಮಾಡ್ತೀರ ನೀವು? ಬರೀ ಇಂಥ ಉದ್ದಕ್ಕದಾರ ನೀವು, ಊರೂರಿಗೆ ಇರ್ತೀರಿ ನೀವು ಇಂಥ ಒಬ್ಬಿಬ್ರು ಅಂತ ಕೇಳಿದ್ರಲ್ಲ. ಬಾ ಇಲ್ಲೇ ಬಂದು ನೋಡಿ ಈಗ ಗಂಡ ಮಗ ನಿಮ್ಮ ಅಪ್ಪಗೆ ಹುಟ್ಟಿದವಾದ್ರೆ ಬಂದು ನೋಡಿ ಈಗ, ಬಂದು ನೋಡಿ ಹೊಲ ನೋಡ್ಕೊಂಡು ನೀರು ಹತ್ತೈತೋ ಇಲ್ಲೋ, ಪೀಕ್ ಹಾಳಾಗಿಲ್ಲೋ ಬಂದು ನೋಡಿ ಈಗ. ನೋಡಿಕೊಂಡು ನನಗೆ ಅವಾಗ ಹೇಳ, ನಾನು ರೊಕ್ಕದಾಗ ಆಸೆ ಮಾಡಿದ್ದು ನೀವು ಕಟ್ಟಿದಂಥ ಚೆಕ್ ಡ್ಯಾಮ್ ಇನ್ನೂ 4 ಫೂಟ್ ಐತೆ. ನೀರು ಹತ್ತಿ ಬೀಳಾಕ 4 ಫೂಟ್ ನೀರು ನಿಂತಾಗ ನೀರು ಹತ್ತಿ ಬೀಳ್ತಾ. ಆದರೂ ಇನ್ನು ನೀವು ಕಟ್ಟಿದಂಥ ಚೆಕ್ ಡ್ಯಾಮ್ 2 ಫೂಟ್ಗೆ ನೀರು ನಿಂತೈತೆ. ನಮ್ಮ 2 ಎಕರೆ ಹೊಲ ನೀರು ನಿಂತಾವು. 4 ಫೂಟು ನೀರು ನಿಂತು ನೀರು ಹಾರಿದ್ರೆ ಅವಾಗ ಎಲ್ಲಿ ಹೋಗುತ್ತೆ ಲೆಕ್ಕ ಹಾಕು. ಇಲ್ಲಿ ಒಳವಸಲಿದ್ದಂಥ 28 ಎಕರೆನೂ ನೀರಾಗಿ ಹೊಕ್ಕವ ಹೋಗುದಿಲ್ಲ. ಅದನ್ನು ಬಂದು ನೀ ಹೇಳಿಗಿಲ್ಲ, ಹುಚ್ಚಮಂಗ ಹೋಗು ಅಂದಿ. ಬಾ ಈಗ, ಏನು ನಾ ಹುಚ್ಚಮಂಗ ಹಾಕಿನೋ ನೀವು ಹುಚ್ಚಮಂಗ ಹಾಕಿವ? ಬಾ ನೀನು ನಾಳೆಗೆ ಬರಲಿಲ್ಲ ಅಂದ್ರೆ ನಾಳೆಗೆ ಇಲ್ಲಿ ರೈತರು ಹೆಸರು ಏನೈತೆ ಎಣ್ಣೆ ತೊಗೊಂಡು ದವಾಖಾನೆ ಬೀಳ್ತೀವಿ, ದವಾಖಾನೆ ಬಂದು ನೋಡಕ್ಕಂತ ಅವಾಗ. ಈಗ ನೋಡುವಾಗ ಮೊನ್ನೆ 2 ತಿಂಗಳ ಹಿಂದೆ ಮೇಲಿಂದ ಸಾಹೇಬ್ ಬಂದಿದ್ದಾವೆ, ಬಿಜಾಪುರದಿಂದ ಬಂದಿದ್ರು. ಬಂದಾಗ ಇಲ್ಲ ನಿಮ್ಮ ಹೊಲ ನೀರು ಹೊಕ್ಕಿಂದ ಅವಾಗ ನೀವು ಹೇಳ್ಬೇಕು, ನೀವು ಈಗ ಏನು ನೀರು ಹೊಕ್ಕತ್ತೇನೆ ಅಲ್ಲೇ ನೀವು ಹಿಂಗತಿ ಬಂದು ನಮ್ಗೆ ಕಂಪ್ಲೇಂಟ್ ಹೇಳ್ತಾರೆ ಅಂತ ಹೇಳಿದ್ರು. ಈಗ ನಮ್ಗೆ ಎಣ್ಣೆ ಕುಡಿದು 1,000 ಉಳಿದೈತಿ. 2 ಎಕರೆ 10 ಗುಂಟೆ ಹೊಲ ಪ್ಲಾಟ್ ಮಾಡೀವಿ. 10 ಮಂದಿ ಮಕ್ಕಳು, ನಮ್ಮ ಮಕ್ಕಳು ಹೆಂಡ್ರು ಕೂಡಿ ಪ್ಲಾಟ್ ಮಾಡೀವಿ. ಈಗ ಅದೇ ಎಲ್ಲ ಎಣಿಸ್ಬೋದು ಸಾಯ್ಬೇಕು ನಾವು ಹೇಳ್ಬೇಕು, ಯಾಕೆ ಮುಂದೆ ಹೇಳ್ಬೇಕು ನಾವು? ನಮ್ಮ ಸಂಖ್ಯೆ ನಮಗೆ ಮಕ್ಕಳನ್ನ ಸ್ಕೂಲ್ಗೆ ಓದಿಸ್ಲಾರ್ದ ಮಸ್ತಾಗಿ ಬೇದು ಚಪ್ಪಲ್ ತುಂಬ ಬಡ್ದು ನಮಗೆ. ಹುಚ್ಚಿ ಮಕ್ಕಳು ನೀವು ಸಾಲಿ ಕಳಿಲ್ಲ ಹಿಂಗೆ ಉಳ್ಳಿ ಮಕ್ಕಳನ್ನ ಅನಿಗಡಿ ಮಾಡ್ತಾರೆ. ಅಜ್ಜಿ ಮಕ್ಕಳ ಸಾಲಿ ಕಳ್ಸ ಅಂತೇಳಿ ಮನೆ ಮಂದಿ ಒಳಕ್ರ ನಮ್ಮ ಸಂಖ್ಯೆ ನಮಗೆ ಇವ್ರದೇ 2 ಎಕರೆ ಹೊಲ ಐತೆ ನಮ್ಗೆ. ಏನು ಮಾಡೋಕೆ ನಾವು? ನಮ್ಗೆ ಹಿಂಗಂತೂ ಸಾಕಾಗಿ ಬಿಟ್ಟೈತಿ. ಈಗ ಅವನು ಕಣ್ಣು ಎತ್ತು ನೋಡೋವಲ್ಲ. ಈಗ ಈ ಕಂಡಪಟ್ಟಿ ಈಗ 2 ಎಕರೆ ಪ್ಲಾಟ್ ಮಾಡ್ಬೇಕಪ್ಪ ಅಂದ್ರೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವೀಗ. ಈಗೇನು ಮಾಡ್ಬೇಕು, ಎಲ್ಲ ಮಣ್ಕಲ್ತನ ನೀರೇ ನಿಂತೀವಿ ನಾವೀಗ. ಎಣ್ಣೆ ತೊಗೊಂಡು ಸಾಯ್ದು ನೋಡಿ. ಈಗ ಎಣ್ಣೆ ತೊಗೊಂಡು ನಾವು ಸಾಯ್ತೀವಿ, ಸತ್ತಿದ್ದು ನೀವು ಬಂದು ನಮ್ಮ ಮನೆ ಕೊಡೋಕಂತ್ರಿ ನೀವು. ಅವರು ಇಲ್ಲ ನಿಮ್ಮ ಹೊಲಕ್ಕೆ ನೀರು ಹತ್ತೋದಿಲ್ಲ, ನಿಮ್ಮ ಹೊಲಕ್ಕೆ ನೀರು ಹತ್ತಲಾರ್ದಂಗೆ ಮಾಡಿಕೊಡ್ತೀವಿ ನಾವು ಅಂಥೇಳಿ ಹೇಳೋದು ಕಟ್ಟಡ ಮಾಡಿದ್ರಿ. ಈಗ ಬಂದು ನೋಡ್ರಿ ಅಂದ್ರೆ ನೋಡೋಕೆ ತಯಾರಿಲ್ರಿ ಸರ. ಈಗ ಡ್ಯಾಮು ಹೊಡಿಬೇಕು ಒಂದು, ಇಲ್ಲ ನಮ್ಮ ಭೂಮಿ ಹಾಳಾಗಬೇಕು ಒಂದು, ಯಾರು ಒಂದು ಮಾಡಬೇಕು. ಅದು ಅವ್ರು ಯಾವ ನಿರ್ಣಯ ಮಾಡ್ತಾರೋ ಮಾಡಲಿ. ಇಲ್ಲ ಡ್ಯಾಮರು ಹೊಡಿಲ್ರಿ, ಇಲ್ಲ ನಮ್ಮ ಭೂಮಿಯಾರು ಹಾಳು ಮಾಡೋಲ್ರಕ್ಕ. ಅವರು ಎಲ್ಲಿ ತಿಳಿದಂಗೆ ಮಾಡೋಲ್ರಕ್ರಿ ಅವರು. ಆದ್ರೆ ಅವರು ಆಲೆ ನೀರು ಹೋಗ್ತೇನೆ ನಿಮ್ಗೆ ಫೋಟೋ ಬಿಡ್ರಿ ಅದನ್ನು ಬಿಡ್ರಿ ಅಂತ ಹೇಳ್ತಾರೆ ಅವರು. ಇವತ್ತು ಬರೋಕ್ಕಾಗಲ್ಲ ನಾಳೆ ಬರ್ತೀವಿ ಅಂತ ಹೇಳ್ತಾರೆ. ಪಾಪ ಈಗ ಅನ್ನಿಸ್ತಾರೆ, ಈಗ 3 ತಿಂಗಳ ಪೀಕ್ ಬೆಳೆದ್ರಿ. ಈಗ 2 ಎಕರೆ ಹೊಲ ರೀ. ಇದು ಹತ್ತಿ ಪ್ಲಾಟ್ ಅಂದರೆ 4,000 ರೂಪಾಯಿ ಕ್ವಿಂಟೋಲ್ ರೀ. ಇದು ಎಕರೆಗೆ 10 ಕ್ವಿಂಟೋಲ್ ಹತ್ತಿ ಆಗತ್ತೆ ರೀ. ಇದೆಲ್ಲ ಲಾಸ್ ಆಗತ್ತೆ ನೋಡ್ರಿ. ಈಗ ಏನು ಮಾಡ್ಬೇಕ್ರಿ ಇದನ್ನು? ಎಲ್ಲರೂ ಹೇಳಿದ್ರು ಮಾಡಬೇಡ್ರಿ ಇದನ್ನು ಅಂತೇಳಿ. ಆದ್ರೆ ಅವರು ಅಧಿಕಾರಿಗಳೇನು ಅವ್ರು ರೈತರಿಗೆ ಒಳ್ಳೇದಾಗಬೇಕಂತ ಮಾಡಿದ್ರು, ಏನು ಅವ್ರು ಕಮಿಷನ್ ಆಶಕ್ಕೆ ಮಾಡಿದ್ರು ಗೊತ್ತಾಗವಲ್ದು ರೀ. ಈಗ CD ವರ್ಕಿಂದ ಒಂದೇ ನಯಾ ಪೈಸೆನೂ ರೈತರಿಗೆ ಲಾಭ ಇಲ್ಲ ರೀ. ಆ CD ವರ್ಕಿಂದ 28 ಎಕರೆ ಭೂಮಿ ನಿಂದ್ರಾಕತ್ತೈತೆ ರೀ. ಈಗ ಪರಿಸ್ಥಿತಿಯಾಗ ನೀವು ನೋಡ್ಬೋದು. ಈಗ ಏನಾಗೈತೆ ಅಂದ್ರೆ ರೀ, 2 ಎಕರೆ ಹೊಲ ರೀ, ಹತ್ತಿ ಪ್ಲಾಟ್ ರೀ, 10 ಲಕ್ಷ ರೂಪಾಯಿ ಮಾಲ್ ರೀ. ಈಗ ಲಾಸ್ ಆಗೈತೆ ರೀ. ಉಳ್ಳಾಗಡ್ಡಿ ಲಾಸ್ ಆಗ್ಯಾವ್ರಿ, ಜೋಳ ಲಾಸ್ ಆಗ್ಯಾವ್ರಿ. ಅಂದ್ ಲಾಸ್ ತುಂಬಿಕೊಡೋರು ಯಾರು? ಆದ್ದರಿಂದ ಈಗ ಮೇಲಿನ ಅಧಿಕಾರಿಗಳು ತಮ್ಮದು ಅವ್ರಿಗಂತೂ ಗೌರ್ಮೆಂಟ್ ಪಗಾರ ಇರುತ್ತೆ ರೀ. ರೈತರಿಗೆ ಭೂಮಿಯಾಗ ದುಡ್ದಾಗ ಪಗಾರ ರೀ, ಭೂಮಿಯಾಗ ಬೆಳೆ ಬಂದಾಗ ಪೀಕ್ ರೀ. ಹಾಗಾಗಿ ನೀವು ಇದಕ್ಕೆ ಪರಿಹಾರ ಕೊಡ್ಬೇಕ್ರಿ. ಅದು CD ವರ್ಕ್ ತೆಗಿಸ್ಬೇಕ್ರಿ. ಅದು ತೆಗ್ಸಿಂದ ಇವರು ರೈತರು ಇಲ್ಲೇ ಬದುಕ್ತಾರೆ ರೀ. ಸುಮ್ಮನೆ ಮಾತಿನಾಗ ರೈತರು ದೇಶದ ಬೆನ್ನೆಲುಬು ಅನ್ನೋದೆಲ್ಲ ಸುಳ್ಳು ರೀ. ಈಗ ಇಲ್ಲಿ ಬಂದು ರೈತರಿಗೆ ಒಳ್ಳೇದು ಮಾಡಿದ್ರೆ ಇದು ಒಳ್ಳೆಯ ಕಾರ್ಯಕ್ರಮ ರೀ. CD ವರ್ಕು ತೆಗಿಬೇಕ್ರಿ. ಅದನ್ನು ಸುಮ್ಮನೆ ಅವ್ರ ಕಮಿಷನ್ ಆಸೆಗ, ಕಾಂಟ್ರಾಕ್ಟ್ರ್ ಲಾಭದ ಆಸೆಗ ಇನ್ನೊಬ್ರು ಹೊಟ್ಟೆ ಮ್ಯಾಗ ಹೊಡಿಯೋದು ಎಲ್ಲ ಆಗೈತೆ ರೀ. ಈಗ ಇಲ್ಲೇ ಇದೇನಾರ ಹಿಂಗೆ ಮುಂದುವರಿತಂದ್ರೆ 20 ಎಕರೆ ಹೊಲ, 8-10 ರೈತರದ್ದು ಜೀವನ ಹಾಳಾಗತ್ತೆ ರೀ. ನೋಡ್ರಿ ನೀವು ಹೆಂಗನದ್ರಿ ಮೇಲಾಧಿಕಾರಿ, ಇದ್ರ ಬಗ್ಗೆ ಇವ್ರಿಗೂ ಪರಿಹಾರ ಕೊಡ್ರಿ. ಆ CD ವರ್ಕ್ ತಗ್ಸು ಏನು ಕಾರ್ಯ ಇದೈತಲ್ರಿ ಅದನ್ನು ಮಾಡಿಕೊಡ್ರಿ ಅಂಥೇಳಿ ನಾವು ನಿಮ್ಗೆ ಕಳಕಳಿಯಿಂದ ಮನವಿ ಮಾಡ್ಕೊಂತೀವಿ ರೀ. ಹೋರಾಟ ಮಾಡ್ತೀವಿ ರೀ. ಬಿಟ್ರೆ ಅವ್ರು ಏನೈತೆ ರೀ, ಈಗ ರೈತರು ಏನದಾರ ಆತ್ಮಹತ್ಯೆ ಮಾಡೋದೊಂದ ಅವ್ರಿಗೆ ಉಳಿದಾಯ. ಮತ್ತು ಅದನ್ನು ಬಿಟ್ರೆ ಮತ್ತೇನೂ ಇಲ್ಲ ರೀ. ಈಗ ಪರಿಹಾರ ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಹೊಲ ಕಳ್ಕೊಬೇಕು ರೀ.